ಸೈಡ್ ಅಂಪಾರ ಬೌಂಡ್ರಿ ಲೈನ್ ಅದು ನೀ ಬೋತೋಡು ನೀ ಕೊಂಚ ಕುತ್ತು ಬರ್ರ ಈಗ ಹೊಸ ಹೊಸ ಬಹಳ ಸೊಗಸಾದ ಆಟ ಆಡ್ತಿದ್ದ ಪ್ರಜ್ವಲ್ ಅವರೀಗ ಡಕ್ಔಟ್ ಆಗಿದ್ದಾರೆ. ಆದರೂ ಶಿವಾಜಿ ಸ್ಟ್ರೈಕರ್ಸ್ ಬಹಳ ಅತ್ಯುತ್ತಮವಾಗಿ ಪ್ರದರ್ಶನವನ್ನು ನೀಡಿ ಫೈನಲ್ಗೆ ಬಂದು ತಲುಪಿದೆ. ಇದೀಗ ಶ್ರೀವಾಸ್ತನ್ ಅವರು ಸ್ಟ್ರೈಕಲ್ಲಿ ನೌ ಸ್ಟ್ರೈಕಲ್ಲಿ ಶ್ರವಣ್. ಪ್ರಥಮ ಓವರ್ನ ದ್ವಿತೀಯ ಎಸೆತ ಪ್ರಥಮ ಎಸೆತದಲ್ಲಿ ವಿಕೆಟ್ ಅನ್ನು ಕಬಳಿಸಿದ ಸಾತ್ವಿಕ್. ಎರಡು ರನ್, ಎರಡು ಎಸೆತ, 2 ರನ್, 1 ವಿಕೆಟ್. ಮೂರು ಬಾಲ್ 3 ರನ್. ನಾಲ್ಕು ಬಾಲ್ 3 ರನ್, 2 ವಿಕೆಟ್. ಬಹಳ ಅತ್ಯುತ್ತಮ ಕ್ಷೇತ್ರ ರಕ್ಷಣೆಯನ್ನು ಮಾಡಿ ರನ್ಔಟ್ ಮಾಡಿದ್ದಾರೆ ವಿನಯಕಾಂತ್. Very strict umpire coming to the ground. Umpire change. Substitution. Last 2 ball. Satvik to Shravan. Reverse batting is 1 ರನ್ನಿಗೆ ಡಬಲ್ ಇತ್ತು, ಅದು ಪರವಾಗಿಲ್ಲ. ಸಿಂಗಲ್ ರನ್ಗೆ ತೃಪ್ತಿಗೊಂಡಿದ್ದಾರೆ. 4 ರನ್. 4. ಲಾಸ್ಟ್ ಬಾಲ್. ಸಾತ್ವಿಕ್ ಅವರ ಕೊನೆಯ ಎಸೆತ, ಪ್ರಥಮ ಓವರ್ನ ಕೊನೆಯ ಎಸೆತ. ರನ್ ಮೂವ್ಸ್ ಟು 4. ಉತ್ತಮ ಹೊಡೆತ, ಹಾಗೆ ಉತ್ತಮ ಕ್ಷೇತ್ರ ರಕ್ಷಣೆ. ಅಲ್ಲಿ ದ್ವಿತೀಯ ರನ್ ಸಂಪೂರ್ಣ. ಗುಡ್ ರನ್ನಿಂಗ್. ಓವರ್ನ ಮುಕ್ತಾಯಕ್ಕೆ 6 ರನ್ಗಳು. 6 ಬಾಲ್ 6 ರನ್. ಇಂದು ಬೆಂಗಳೂರು RCB ವರ್ಸಸ್ ಗುಜರಾತ್ ಸೆಮಿಫೈನಲ್ ನಡೆಯಲಿಕ್ಕಿದೆ ಇದೇ ಗ್ರೌಂಡಲ್ಲಿ. ನಮ್ಮ ಮ್ಯಾಚ್ ನಂತರ ದಯವಿಟ್ಟು ನಿಮ್ಮ ಮನೆಯಲ್ಲಿ ಹೋಗಿ ನೋಡಿ.
ಇವೇನು ಪವನ್ ಜಿ ಗೋಖಲೆ ಪುಂಡ ಉತ್ತಮ ಹೊಡೆತ ಅಲ್ಲಿ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಗುರುಪ್ರಸಾದ್ ಅವರಿಂದ ಶ್ರವಣ್ ಅವರ ವಿಕೆಟ್ ಒದ್ದರಿ ಪತನ. ಬಹಳ ಅನುಭವಿ ಆಟಗಾರ, ಇದೀಗ ಅವರ ವಿಕೆಟ್ ಅನ್ನು ಕಳೆದುಕೊಂಡಿದೆ. ಮುಂದೆ ಭರತ್ ಕುಮಾರ್ ಕೃಷ್ಣಾಪುರ. ದ್ವಿತೀಯ ಓವರ್ನ ಪ್ರಥಮ ಎಸೆತ ಕ್ಯಾಚ್. ಅತ್ಯುತ್ತಮ ಕ್ಷೇತ್ರ ರಕ್ಷಣೆ, ಅಲ್ಲಿ ಗಲಿಬಿಲಿ. ಭರತ್ ಅವರು ಯಾವುದೇ ರನ್ ಇಲ್ಲ. ದ್ವಿತೀಯ ಓವರ್ನ ದ್ವಿತೀಯ ಎಸೆತ ಸಂಪೂರ್ಣ ಆಗಿದೆ. ಹಲೋ ಸರ್, ಹೇಳಿ ಸರ್. ಇಲ್ಲ ದ್ವಿತೀಯ ಓವರ್ನ ತೃತೀಯ ಎಸೆತ ಭರತ್ರವರಿಗೆ. ಪವನ್ ಜೆ ಗೋಖಲೆ ಅವರಿಂದ ತೃತೀಯ ಎಸೆತ ಭರತ್ಗೆ. ಅಲ್ಲಿ ಉತ್ತಮವಾದ ಹೊಡೆತ, ಕ್ಯಾಚ್ ಆಗೋ ಸಂಬಂಧ. ಅಲ್ಲಿ ಕೈ ಚೆಲ್ಲಿದ್ದಾರೆ ಕ್ಯಾಚನ್ನು. ಒಂಟಿ ರನ್ನಿನ ಸಂಪೂರ್ಣ. ತಂಡದ ಮೊತ್ತ 7. 3 ಬಾಲ್ ಮುಕ್ತಾಯಕ್ಕೆ ತಂಡದ ಮೊತ್ತ 7. ಅದೇ ರೀತಿ ದ್ವಿತೀಯ ಓವರ್ನ 4ನೇ ಎಸೆತ ಅನಿಲ್ ರವರಿಗೆ. ಕಾದು ನೋಡಬೇಕು ಯಾವ ರೀತಿ ಇವರು ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾರೆ ಎಂದು. ದ್ವಿತೀಯ ಓವರ್ನ 3ನೇ ಎಸೆತ ಅನಿಲ್ ರವರಿಗೆ, 4ನೇ ಎಸೆತ ಅನಿಲ್ ರವರಿಗೆ. ಅಲ್ಲಿ ಉತ್ತಮವಾದ ಬೌಲಿಂಗ್. ನೋ ಬಾಲ್, ಸಾರಿ, ಡೆಡ್ ಬಾಲ್. ದ್ವಿತೀಯ ಓವರ್ನ 4ನೇ ಎಸೆತ ಅನಿಲ್ ರವರಿಗೆ. ಪವನ್ ಜೆ ಗೋಖಲೆ ಅವರಿಂದ ದ್ವಿತೀಯ ಓವರ್ನ 4ನೇ ಎಸೆತ. ಉತ್ತಮವಾದ ಬೌಲಿಂಗ್. ಯಾವುದೇ ರನ್ನಿನ ಸೇರ್ಪಡೆ ಇಲ್ಲ. ದ್ವಿತೀಯ ಓವರ್ನ 5ನೇ ಎಸೆತ. ಉತ್ತಮವಾದ ಬ್ಯಾಟಿಂಗ್, ಅಲ್ಲಿ 1 ರನ್ ಸಂಪೂರ್ಣ. ಲಾಸ್ಟ್ ಬಾಲ್. ದ್ವಿತೀಯ ಓವರ್ನ ಕೊನೆಯ ಎಸೆತ ಭರತ್ ರವರಿಗೆ. ತಂಡದ ಮೊತ್ತ 8. ಕಾದು ನೋಡಬೇಕು ಭರತ್ ಅವರು ಯಾವ ರೀತಿ ಬ್ಯಾಟಿಂಗ್ ಪ್ರದರ್ಶನ ಇಲ್ಲಿ ಮಾಡ್ತಾರೆ ಅಂತ ಹೇಳಿ. ಅಲ್ಲಿ ಬಾಲ್ ಬಿಟ್ ಆಗಿ ಒಂದು ಕೀಪರ್ ಕಲ್ಚಿದ್ದಾರೆ. ಎರಡು ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 9. ಅದೇ ರೀತಿ 3ನೇ ಓವರ್ ಎಸೆಯಲು ವಿಘ್ನೇಶ್ ಅವರು 3ನೇ ಓವರಿನ ಪ್ರಥಮ ಎಸೆತವನ್ನು ಹಾಕಲಿದ್ದಾರೆ. ಭರತ್ ರವರಿಗೆ ಉತ್ತಮವಾದ ಹೊಡೆದ, ಗಾಳಿಯಲ್ಲಿ ಚೆಂಡು, ಯಾವುದೇ ಕ್ಯಾಚ್ ಸಂಭವ ಇಲ್ಲ. 1 ರನ್ ಸಂಪೂರ್ಣ. 2 ರನ್ನಿಗೆ ಔಟ್ ಇಲ್ಲ, ಯಾವುದೇ ರನ್ ಇಲ್ಲ. 1 ರನ್ ಸಂಪೂರ್ಣ. ಗಾಳಿಯಲ್ಲಿ ಚೆಂಡು. ತೃತೀಯ ಓವರ್ನ ದ್ವಿತೀಯ ಎಸೆತ ವಿಘ್ನೇಶ್ ರವರಿಂದ
ತೃತೀಯ ಓವರ್ನ ದ್ವಿತೀಯ ಎಸೆತ ವಿಘ್ನೇಶ್ ರವರಿಂದ ಅನಿಲ್ ರವರಿಗೆ. ಸರಿ 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 ಅದು ಮಾಡಿಕೊಡು ಇವತ್ತು ಸಂಜೆಗೆ ಒಂದು ಕಷ್ಟ ಅಲ್ಲಿ ನಿಮಗೆ ಪಥಾಲಜಿ ಇದರಲ್ಲಿ ಡಾಕ್ಟರ್ ಅರವಿಂದ್ ಕ್ಯಾರಫ್ ತೃತೀಯ ಓವರ್ನ ಉತ್ತಮವಾದ ಹೊಡೆತ, ಯಾವುದೇ ರನ್ ಇಲ್ಲ. ಉತ್ತಮವಾದ ಬೌಲಿಂಗ್ ಲೈನ್. ನಾಳೆ ಬೆಳಿಗ್ಗೆ ರೆಡಿ ಮಾಡಿ, ಯಾಕಂದರೆ ಸಂಡೆ ಎಲ್ಲ ಯಾರೂ ಸಿಕ್ಕುದಿಲ್ಲ, ಅಂದರೆ ನಾಳೆ ಬೆಳಿಗ್ಗೆ ರೆಡಿ ಮಾಡಿ. ತೃತೀಯ ಓವರ್ನ ಡಾಕ್ಟರ್ ಅರವಿಂದ್ ಅಂತ ಹೇಳಿ. ಉತ್ತಮವಾದ ಹೊಡೆತ, 1 ರನ್ ಸಂಪೂರ್ಣ. 2ನೇ ರನ್ನಿಗೆ ಊಟ, ಅಲ್ಲಿ ಯಾವುದೇ ರನ್ ಇಲ್ಲ. ನನಗೆ ಪೇಷಂಟ್ ನೇಮು ಮತ್ತೊಂದು ಅದು ಅವರಿಗೆ ಏನೇ ಒಂದು ಪೇಷಂಟ್ ನೇಮ್ ಒಂದು ಕಳಿಸಿ ಅಲ್ಲಿ ಏನಾದ್ರು ಕನ್ನಡ ಖಾತೆಯಲ್ಲಿ 11. ಡಾಕ್ಟರ್ ಅರವಿಂದ್ ಹೆಸರು ಹೇಳಿ ಮುಗೀತಲ್ಲ, ಏನು ಪ್ರಾಬ್ಲಮ್ ಇಲ್ಲ. ತೃತೀಯ ಓವರ್ನ 4ನೇ ಎಸೆತ, ಉತ್ತಮವಾದ ಹೊಡೆತ, 1 ರನ್ ಸಂಪೂರ್ಣ. 3ನೇ ಓವರ್ನ 5ನೇ ಎಸೆತ, ವಿಘ್ನೇಶ್ ರವರಿಂದ ಅನಿಲ್ ರವರಿಗೆ. ಉತ್ತಮವಾದ ಹೊಡೆತ, ಯಾವುದೇ ರನ್ ಇಲ್ಲ ಅಲ್ಲಿ. ಕೊನೆಯ 1 ಬಾಲ್ ಉಳಿದೆ. 11 12 ಕೊನೆಯ ಎಸೆತ ಅನಿಲ್ ರವರು. ಉತ್ತಮವಾದ ಹೊಡೆತ, ಅಲ್ಲಿ ಗಾಳಿಯಲ್ಲಿ ಚೆಂಡು 6. ಸೀಮಾ ರೇಖೆಯ ಹೊರಗೆ ಅಲ್ಲಿ 6 ರನ್. ಅನಿಲ್ ರವರ ದಾಂಡು ಗರ್ಜಿಸಿದೆ. ಉತ್ತಮವಾದ ಹೊಡೆತ. ಓವರ್ ಮುಕ್ತಾಯ. ತಂಡದ ಮೊತ್ತ 18. ಚತುರ್ಥ ಓವರ್ ಎಸೆಯಲು ಪವನ್ ರವರು ಭರತ್ ರವರಿಗೆ. 4ನೇ ಓವರ್ನ ಪ್ರಥಮ ಎಸೆತ ಭರತ್ ರವರಿಗೆ. ಅಲ್ಲಿ ಫೀಲ್ಡಿಂಗ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ. ಉತ್ತಮವಾದ ಹೊಡೆತ, ಗಾಳಿಯಲ್ಲಿ ಚೆಂಡು. ಓ, ಉತ್ತಮವಾದ ಕ್ಯಾಚ್. ಓ, ಭರತ್ ರವರ ವಿಕೆಟ್ ಪತನ. ಉತ್ತಮವಾದ ಕ್ಯಾಚ್ ಅಲ್ಲಿ. ನಾಲ್ಕನೇ ಓವರ್ ಪ್ರಥಮ ಎಸೆತದಲ್ಲಿ ವಿಕೆಟ್ ನ ಕಬಳಿಸಿದ್ದಾರೆ. ಪವನ್ ಭರತ್ ರವರ ಸ್ಥಾನ ತುಂಬಲು ವರುಣ್. ಭರತ್ ರವರ ಸ್ಥಾನ ತುಂಬಲು ವರುಣ್. 4ನೇ ಓವರ್ನ ದ್ವಿತೀಯ ಎಸೆತ ವರುಣ್ ರವರಿಗೆ. ಕಾದು ನೋಡಬೇಕು ಯಾವ ರೀತಿ ಈ ಓವರ್ನು ರನ್ ಅನ್ನು ಕಲೆ ಹಾಕಲಿದ್ದಾರೆಂದು. ಉತ್ತಮವಾದ ಹೊಡೆತ, 1 ರನ್ ಸಂಪೂರ್ಣ. ಬ್ಯಾಟಿಂಗ್ ಪವನ್ ರವರ 19. 3ನೇ ಎಸೆತ, 4ನೇ ಓವರಿನ 3ನೇ ಎಸೆತ ಪವನ್ ಟು ಅನಿಲ್. ಕಾದು ನೋಡಬೇಕು ಯಾವ ರೀತಿ ಅನಿಲ್ ಅವರ ಗರ್ಜಿಸಲಿದೆ ಎಂದು. ಉತ್ತಮವಾದ, ಅಲ್ಲಿ ಯಾವುದೇ ರನ್ ಇಲ್ಲ. ಉತ್ತಮವಾದ ಬಾಲಿಂಗ್ ಪ್ರದರ್ಶನ ಪವನ್ ರವರಿಂದ. 4ನೇ ಓವರ್ 4ನೇ ಎಸೆತ ಅನಿಲ್ ರವರಿಗೆ. ಓ, ಅಲ್ಲಿ ಕ್ಲೀನ್ ಬೌಲ್ಡ್ ಆಗಿ ಅನಿಲ್ ರವರು ಫೇವಿಲ್ ತೆರಳಿದ್ದಾರೆ. ಉತ್ತಮವಾದ ಎಸೆತ ಅಲ್ಲಿ. 4ನೇ ಓವರಿನ ಕೊನೆ ಎಸೆತ ಅನಿಲ್ ಅವರ ಸ್ಥಾನ ತುಂಬಲು
ಹರೀಶ್ ಕಳವಾಡ್. ಅನಿಲ್ ಅವರ ಸ್ಥಾನದ ಬಲ ಹರೀಶ್ ಕಳವಾಡ್. ಎಷ್ಟು ವಿಕೆಟ್ ವಿಕೆಟ್ 5 ವಿಕೆಟ್ ನಷ್ಟಕ್ಕೆ ತಂಡದ ಖಾತೆಯಲ್ಲಿ 19. 19. ನಾಲ್ಕನೇವರೆ ಕೊನೆ ಲಾಸ್ಟ್ ಟೂ ಬಾಲ್ ಹರೀಶ್ ಅವರು ಉತ್ತಮವಾದ ಹೊಡೆತ, 1 ರನ್ ಸಂಪೂರ್ಣ. ನಾಲ್ಕನೇವರಿನ ಕೊನೆ ಎಸೆತ ಪವನ್ ರವರಿಂದ ವರುಣ್. ಗಣೇಶ್ ಟು ವರುಣ್. ಕೊನೆ ಎಸೆತ ಪವನ್ ರವರಿಂದ ವರುಣ್ಗೆ. ಅಲ್ಲಿ ಉತ್ತಮವಾದ ವಾಲಿಂಗಲ್ಲಿ ಕ್ಯಾಚ್ ಆಗಿ ವರುಣ್ ರವರು ಪೆವಿಲಿಯನ್ ತೆರಳಿದ್ದಾರೆ. ಪವನ್ ಅವರ ಸ್ಥಾನ ತುಂಬಲು ಮತ್ತೊರು ದಾಂಡಿಗ ವೆಂಕಿ ಬ್ಯಾಂಗಲೂರು. ವರುಣ್ ಅವರ ಸ್ಥಾನ ತುಂಬಲು ವೆಂಕಿ ಬ್ಯಾಂಗಳೂರು. ಎಷ್ಟು ಯಾರು 6 ವಿಕೆಟ್ ಹೋದಷ್ಟೇ ಅಲ್ಲ ಅವರಿದ್ದಾರೆ. 6 ವಿಕೆಟ್ನ ಪತನಗೊಂಡಿದೆ. ಅದೇ ರೀತಿ ತಂಡದ ಖಾತೆಯಲ್ಲಿ 20. 4 ಓವರ್ನ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 20. ಮುಂದಿನ ಬೌಲರ್ ಸಾತ್ವಿಕ್. ಈಗ ಕಾದು ನೋಡಬೇಕಾಗಿದೆ ಸಾತ್ವಿಕರು ಯಾವ ರೀತಿ ಅವರ ಬೌಲಿಂಗ್ ಶೈಲಿಯನ್ನು ತೋರಿಸಲಿದ್ದಾರೆಂದು. ಕಾರ್ತಿಕ್ ಅವರ ಪತನ ಎಸೆತ ಹರೀಶ್ ಅವರಿಗೆ. ಉತ್ತಮವಾದ ಬಾಲಿಂಗ್, ಅಲ್ಲಿ ಕ್ಯಾಚ್. ಕೀಪರ್ ಅವರು ಕ್ಯಾಚ್ ಹಿಡಿದು ಉತ್ತಮವಾದ ಬಾಲಿಂಗ್ ಸಾತ್ವಿಕರಿಂದ. ಹರೀಶ್ ಅವರು ಪೆವಿಲಿಯನ್ ತೆರಳಿದ್ದಾರೆ. ಹರೀಶ್ ಅವರ ಸ್ಥಾನ ತುಂಬಲು ಪ್ರವೀಣ್, ಮತ್ತೋರ್ವ ದಾಂಡಿಗ ಪ್ರವೀಣ್ ಅವರು ಹರೀಶ್ ಅವರ ಸ್ಥಾನ ತುಂಬಲು. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಸಾತ್ವಿಕ್ ಅವರಿಂದ. ಅದೇ ರೀತಿ 5ನೇ ಓವರಿನ ದ್ವಿತೀಯ ಎಸೆತ ಸಾತ್ವಿಕ್ ಅವರಿಂದ ಹರೀಶ್ ಅವರಿಗೆ, ಪ್ರವೀಣ್ ಅವರಿಗೆ. ಸಾತ್ವಿಕ್ ಟು ಪ್ರವೀಣ್. ಇಲ್ಲಿ ಕಾದೊಳ್ಬೇಕು ಯಾವ ರೀತಿ ಸಾತ್ವಿಕ್ ಅವರು ಬಾಲಿಂಗ್ ಪ್ರದರ್ಶನ ಮಾಡ್ತಾರೆ ಅಂತ ಹೇಳಿ. ಉತ್ತಮವಾದ ಬಾಲಿಂಗ್, ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಅದೇ ರೀತಿ 5ನೇ ಓವರ್ನ 3ನೇ ಎಸೆತ ಉತ್ತಮವಾದ ಬೌಲಿಂಗ್, ಅಲ್ಲಿ ಕ್ಯಾಚ್ ಆಗೋ ಸಂಬಂಧ ಕ್ಯಾಚ್ ಇಲ್ಲ. ಕ್ಯಾಚ್ ಕೈ ಚೆಲ್ಲಿದ್ದಾರೆ. 1 ರನ್ ಸಂಪೂರ್ಣ. ಸಾತ್ವಿಕ್ ಅವ್ರನ್ನ 4ನೇ ಎಸೆತ ವೆಂಕಟೇಶ್ ಅವರಿಗೆ. ಈಗ ಕಾದು ನೋಡಿ ವೆಂಕಟೇಶ್ ಅವರು ಯಾವ ರೀತಿ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾರೆ ಅಂತ ಹೇಳಿ. ಸಾತ್ವಿಕ್ ಟು ವೆಂಕಟೇಶ್, ಉತ್ತಮವಾದ ಬ್ಯಾಟಿಂಗ್, ಅಲ್ಲಿ 1 ರನ್ನಿನ ಸಂಪೂರ್ಣ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಅಲ್ಲಿ ವೆಂಕಟೇಶ್ ಅವರಿಂದ. ತಂಡದ ಖಾತೆ 22. ಲಾಸ್ಟ್ 2 ಬಾಲ್ ಸಾತ್ವಿಕ್ ಟು ಹರೀಶ್. ಅಲ್ಲಿ ಅಡ್ಡ ಚೆಂಡು, ಸಾತ್ವಿಕ್ ಅವರಿಂದ ಅಡ್ಡ ಚೆಂಡು. 23 ತಂಡದ ಖಾತೆಯಲ್ಲಿ 23. ಸಾತ್ವಿಕ್ ಟು ಹರೀಶ್. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ, ಅಲ್ಲಿ 1 ರನ್ ಸಂಪೂರ್ಣ. ಸಾತ್ವಿಕ್ ಟು ವೆಂಕಿ. ವೆಂಕಿ ಅವರು ಯಾವ ರೀತಿ ಅವರ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾರೆ ಅಂತ ಕಾದು ನೋಡಬೇಕು. ಕೊನೆಯ ಎಸೆತ ಸಾತ್ವಿಕ್ ಟು ವೆಂಕಟೇಶ್. ಉತ್ತಮವಾದ ಬಾಲಿಂಗ್ ಪ್ರದರ್ಶನ, ಅಲ್ಲಿ ಗಾಳಿಯಲ್ಲಿ ಚೆಂಡು, ಕ್ಯಾಚ್. ಸಾತ್ವಿಕ್ ಅವರು ಕ್ಯಾಚ್ ಹಿಡಿದು ಉತ್ತಮವಾದ ಕ್ಯಾಚ್ ಪ್ರದರ್ಶನ ಸಾತ್ವಿಕ್ ಅವರಿಂದ.
ಓವರ್ನ ಮುಕ್ತಾಯ. 5 ಓವರ್ ಮುಕ್ತಾಯಕ್ಕೆ ತಂಡದ ಕಥೆಯಲ್ಲಿ 24 24. ನೀವು 6 ಗಂಟೆಗೊಂದು ಕೊನೆಯ ಓವರ್ ನಿಸೆಲು ವಿನಾಯಕ್ ಟು ಪ್ರವೀಣ್. ಕಸ ಎಲ್ಲೇ ಆಗ್ತದೆ ವಿನಾಯಕ್ ಟು ಪ್ರವೀಣ್. ಕಾದು ನೋಡೋದು ಯಾವ ರೀತಿ ಇವರ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾರೆ ಅಂತ ಹೇಳಿ. ಕೊನೆಯ ಓವರಿನ ಮೊದಲನೇ ಎಸೆತ ವಿನಾಯಕ್ ಟು ಪ್ರವೀಣ್. ಅಲ್ಲಿ ಫೀಲ್ಡಿಂಗ್ ನಲ್ಲಿ ಕೊಂಚ ಬದಲಾವಣೆ. ಕೊನೆಯ ಓವರಿನ ಪ್ರಥಮ ಎಸೆತ ಉತ್ತಮವಾದ ಬ್ಯಾಟಿಂಗ್. ಅಲ್ಲಿ ಸೀಮಾರೇಖೆಯತ್ತ ಬೋಲ್. ಉತ್ತಮವಾದ ಮೊದಲ ರನ್ ಸಂಪೂರ್ಣ. 2 ರನ್ ಓಟ. 2 ರನ್ ಕೂಡ ಸಂಪೂರ್ಣವಾಗಿದೆ. ಆರನೇ ಓವರ್ನ ದ್ವಿತೀಯ ಎಸೆತ ಪ್ರವೀಣ್ಗೆ. ತಂಡದ ಖಾತೆ 26. ಉತ್ತಮವಾದ ಬ್ಯಾಟಿಂಗ್ ಅಲ್ಲಿ ಗಾಳಿಯಲ್ಲಿ ಚೆಂಡು. 1 ರನ್ ಸಂಪೂರ್ಣ. 2 ಓಟ. 2ನೇ ರನ್ನು. ಅಲ್ಲಿ ವಿಕೆಟ್ ಪತನ. ಹರೀಶ್ ಅವರ ಸ್ಥಾನದ ಬಲು ಧೀರಜ್ ಚಿತ್ರಾಪುರ. 6ನೇ ಓವರಿನ ತೃತೀಯ ಎಸೆತ ಧೀರಜ್. ಉತ್ತಮವಾದ ಹೊಡೆತ. ಅಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಅನುದೀಪ್ ಥ್ರೋ. ತಂಡದ ಮೊತ್ತ 28. ಕೇವಲ 3 ಎಸೆತ ಬಾಕಿ. ವಿನಾಯಕ್ ಆನಂದ್ ಟು 29. ಗಾಳಿಯಲ್ಲಿ ಚುಕ್ಕಿ ಎಸೆತ. ಕೊನೆ 2 ಎಸೆತ. ಅಲ್ಲಿ ವಿಕೆಟ್. ಆಲ್ ಔಟ್. ತಂಡದ ಮೊತ್ತ 29. 30 will be the target. 30 will be the target. ಬಾ ಪ್ರಸನ್ನ ಭಯ್ಯ ಹೋಗ್ಬೇಕನ. ಪ್ರಸನ್ನ ಶಿವಾಜಿ ಶ್ರೀನಿವಾಸ್ ಅವರು ಯಾವ ರೀತಿ ಅವರ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾರೆ ಎಂದು ಕಾದು ನೋಡಬೇಕು.
ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಮಾಡಿ 29 ರನ್ ಅನ್ನು ಕಲೆ ಹಾಕಿದ್ದಾರೆ ಶಿವಾಜಿ ಸ್ಟ್ರೈಕರ್ಸ್ ಅವರು. ಶಿವಾಜಿ ಸ್ಟ್ರೈಕರ್ಸ್ ಅವರ ಓನರಾಗಿರುವಂತಹ ಪಂಚು ಪ್ರಶಾಂತ್ ಅವರು ಯಾವ ರೀತಿ ಟೀಮ್ ಅನ್ನು ಮುಂದುವರಿಸ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಅದೇ ರೀತಿ ಶಿವಾಜಿ ಸ್ಟ್ರೈಕರ್ಸ್ ಯಾವ ರೀತಿ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಉತ್ತಮವಾದ ಬ್ಯಾಟಿಂಗ್ ಇಂದ 29 ರನ್ ಕಲೆ ಹಾಕಿದ್ದಾರೆ. ಟೀಮ್ ದಾಂಡಿಗರಾಗಿ ಪವನ್ ಜಿ ಗೋಖಲೆ ಅವರು ಹಾಗೂ ನವನೀತ್. ಪವನ್ ಅವರು ಸ್ಟ್ರೈಕರ್ ಆಗಿ, ನವನೀತ್ ಅವರು ನಾನ್ ಸ್ಟ್ರೈಕರ್ ಆಗಿ ಮುಂದುವರಿದಿದ್ದಾರೆ. ಅದೇ ರೀತಿ ಶಿವಾಜಿ ಸ್ಟ್ರೈಕರ್ಸ್ ಅವರ ಪ್ರಥಮ ಓವರ್ನ ಎಸೆಯಲು ವತ್ಸ ಅವರು ಶಿವಾಜಿ ಸ್ಟ್ರೈಕರ್ಸ್ ಕಡೆ ಪ್ರಥಮ ಓವರ್ನ ಎಸೆಯಲು ವತ್ಸ ಅವರು ಯಾವ ರೀತಿ ಅವರ ಬೌಲಿಂಗ್ ಪ್ರದರ್ಶನ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಪ್ರಥಮ ಓವರಿನ ಪ್ರಥಮ ಎಸೆತ ವತ್ಸ ಟು ಪವನ್ ಗೋಖಲೆ. ಅಲ್ಲಿ ಪವನ್ ಗೋಖಲೆ ಯಾವ ರೀತಿಯವರ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾರೆ ಕಾದು ನೋಡಬೇಕು. ಶಿವಾಜಿ ಸ್ಟ್ರೈಕರ್ಸ್ ಅವರು ಯಾವ ರೀತಿಯವರ ಕ್ಷೇತ್ರ ರಕ್ಷಣೆ ಮಾಡ್ತಾರೆ ಎಂದು ಕಾದು ನೋಡುವ. ಪ್ರಥಮ ಓವರಿನ ಪ್ರಥಮ ಎಸೆತ ಪವನ್ ಜಿ ಗೋಖಲೆಗೆ ಉತ್ತಮವಾದ ಹೊಡೆತ. ಅಲ್ಲಿ 1 ರನ್ ಸಂಪೂರ್ಣ. ಎರಡನೇ ರನ್ನಿಗೆ ಯಾವುದೇ ಅವಕಾಶವಿಲ್ಲ. ಪ್ರಥಮ ಓವರಿನ ಪ್ರಥಮ ಎಸೆತ 1 ರನ್ನು. ಸಾತ್ವಿಕ್ ಅವರ ಪ್ರಥಮ ಓವರ್ನ ದ್ವಿತೀಯ ಎಸೆತ. ಅಲ್ಲಿ ಕ್ಷೇತ್ರ ರಕ್ಷಣೆ ಸ್ವಲ್ಪ ಕೊಂಚ ಚೇಂಜಸ್ ಆಗಿದೆ. ಪ್ರಥಮ ಓವರ್ ದ್ವಿತೀಯ ಎಸೆತ ವೈಡ್ ಅಂಪೈರ್ನವರಿಂದ ಅಡ್ಡ ಚೆಂಡು. ಪ್ರಥಮ ಓವರಿನ ದ್ವಿತೀಯ ಎಸೆತ ಉತ್ತಮವಾದ ಹೊಡೆತ. 1 ರನ್ನಿನ ಓಟ, 1 ರನ್ ಸಂಪೂರ್ಣ. ಅಲ್ಲಿ ಬೌಲರ್ ಕೈ ಚೆಲ್ಲಿದ್ದಾರೆ. ಸಾತ್ವಿಕ್ ಅವರ ಪ್ರಥಮ ಓವರಿನ ತೃತೀಯ ಎಸೆತ ವತ್ಸ ಅವರ ಪ್ರಥಮ ಓವರಿನ ತೃತೀಯ ಎಸೆತ ಪವನ್ ಗೋಖಲೆ ಅವರಿಗೆ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. 1 ರನ್ ಸಂಪೂರ್ಣ. ತಂಡದ ಖಾತೆಯಲ್ಲಿ 4. ಪ್ರಥಮ ಓವರಿನ 4ನೇ ಎಸೆತ. ಅಲ್ಲಿ ಉತ್ತಮವಾದ ಕ್ಷೇತ್ರ ರಕ್ಷಣೆ ವತ್ಸ ಅವರಿಂದ. ವತ್ಸ ಅವರ ಪ್ರಥಮ ಓವರಿನ ಪಂಚಮ ಎಸೆತ ಗೋಖಲೆ ಅವರಿಗೆ. ನವನೀತ್ ಅವರಿಗೆ ಉತ್ತಮವಾದ ಬೌಲಿಂಗ್ ಪ್ರದರ್ಶನ ವತ್ಸ ಅವರಿಂದ. ವತ್ಸ ಅವರ ಕೊನೆಯ 1 ಎಸೆತ ಬಾಕಿ. ಪ್ರಥಮ ಓವರಿನ 6ನೇ ಎಸೆತ ಉತ್ತಮವಾದ ಹೊಡೆತ. ಗಾಳಿಯಲ್ಲಿ ಚೆಂಡು ಯಾವುದೇ ಉತ್ತಮವಾದ ಫೀಲ್ಡಿಂಗ್ ಅಲ್ಲಿ ಪ್ರಜ್ವಲ್ ಅವರಿಂದ 2 ರನ್ ಸಂಪೂರ್ಣ. 3 ರನ್ ಸಂಪೂರ್ಣ. 3 ರನ್. ಪ್ರಥಮ ಓವರ್ನ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 7. ತಂಡದ ಖಾತೆಯಲ್ಲಿ 7. ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 7. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಅಲ್ಲಿ ಗೋಖಲೆ ಹಾಗೂ ನವನೀತ್ ಅವರಿಂದ. 2ನೇ ಓವರ್ ಎಸೆಯಲು ಶ್ರವಣ್ ಟು ನವನೀತ್. 1 ರನ್ನಿಗೆ ಓಟ. ಉತ್ತಮವಾದ ರನ್ ಓಟ ಅಲ್ಲಿ. ದ್ವಿತೀಯ ಓವರಿನ ದ್ವಿತೀಯ ಎಸೆತ ಶ್ರವಣ್ ಟು ಗೋಖಲೆ.
ದ್ವಿತೀಯ ಓವರಿನ ದ್ವಿತೀಯ ಎಸೆತ. ಈಗ ಕಾದು ನೋಡಬೇಕು ಕೋಹ್ಲಿ ಅವರು ಯಾವ ರೀತಿ ರನ್ ಅನ್ನು ಕಲೆ ಹಾಕ್ತಾರೆ ಎಂದು. ಉತ್ತಮವಾದ ಬೌಲಿಂಗ್, ಅದೇ ರೀತಿ 1 ರನ್ ಸಂಪೂರ್ಣ. ಗೋಖಲೆ ಅವರು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಮಾಡಿ 1 ರನ್ ಪಡೆದಿದ್ರು. ಅದೇ ರೀತಿ ಶ್ರವಣ್ 2 ನವನೀತ್ ಅವರಿಗೆ ದ್ವಿತೀಯ ಓವರ್ ದ್ವಿತೀಯ ಎಸೆತ. ಅಲ್ಲಿ ಅಂಪೈರ್ನವರಿಂದ ಅಡ್ಡ ಚೆಂಡು. ಅದೇ ರೀತಿ ದ್ವಿತೀಯ ಓವರಿನ ತೃತೀಯ ಎಸೆತ. ಶ್ರವಣ್ 2 ನವನೀತ್ ಉತ್ತಮವಾದ ಹೊಡೆತ, ಅಲ್ಲಿ 1 ರನ್ ಸಂಪೂರ್ಣ. ಅದೇ ರೀತಿ ತನ್ನ ಕಥೆಯಲ್ಲಿ 11 ಶ್ರವಣ್ 2 ಪವನ್ ಗೋಖಲೆ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ಅಲ್ಲಿ ರನ್ಔಟ್, ಉತ್ತಮವಾದ ಕ್ಷೇತ್ರ ರಕ್ಷಣೆ, ಉತ್ತಮವಾದ ಇಲ್ಲಿ ಎಸೆತ. ಅದೇ ರೀತಿ ರನ್ಔಟ್ ಆಗಿ ಗೋಖಲೆ ಅವರು ರನ್ಔಟ್ ಆಗಿದ್ದಾರೆ. ಗೋಖಲೆ ಅವರ ಸ್ಥಾನ ತುಂಬಲು ಚಿನ್ಮಯ್ ಸುರತ್ಕಲ್, ನಿಕ್ ನೇಮ್ ಚಿನ್ನು. ಗೋಖಲೆ ಅವರ ಸ್ಥಾನ ತುಂಬಲು ಚಿನ್ಮಯ್. ಶ್ರವಣ್ ಅವರ ದ್ವಿತೀಯ ಓವರಿನ ಪಂಚಮ ಎಸೆತ. ಗೋಖಲೆ ಅವರ ಸಾಥ್ ತುಂಬಲು ಚಿನ್ಮಯಿ ಕಾಟಿಪಳ್ಳ. ಉತ್ತಮವಾದ ಹೊಡೆತ, ಅಲ್ಲಿ 1 ರನ್ ಸಂಪೂರ್ಣ. ಶ್ರವಣ್ 2 ಚಿನ್ಮಯ್ ಕೊನೆಯ 1 ಎಸೆತ ಬಾಕಿ. ತನ್ನ ಖಾತೆಯಲ್ಲಿ 12 ಶ್ರವಣ್ 2 ಚಿನ್ಮಯ್. ಅಲ್ಲಿ ಅಂಪೈರ್ ಒಂದು ಅಡ್ಡ ಚೆಂಡು. ತನ್ನ ಖಾತೆಯಲ್ಲಿ 13 ಶ್ರವಣ್ 2 ಚಿನ್ಮಯ್. ಗುಡ್ ಬಾಲ್. ಓವರ್ನ ಮುಕ್ತಾಯಕ್ಕೆ ತನ್ನ ಖಾತೆಯಲ್ಲಿ 13. ಮೂರನೇ ಓವರಿನ ಪ್ರಥಮ ಎಸೆತ. ಮಲ್ಲಬೆಟ್ಟು ಬೊಟ್ಟಿ ಆಜಿಬಾಡಿ ಓವರ್. ಅವನಿತಾ ಮೆಲಾಟೆ ತೃತೀಯ ಓವರ್ ಎಸೆಯಲು ವತ್ಸ. ತೃತೀಯ ಓವರಿನ ಪ್ರಥಮ ಎಸೆತ ವತ್ಸ ಅಂತ ನವನೀತ್ ಅವರಿಗೆ. ವತ್ಸ 2 ನವನೀತ್. ತೃತೀಯ ಓವರಿನ ಪ್ರಥಮ ಎಸೆತ ನವನೀತ್ ಅವರಿಗೆ. ವತ್ಸ 2 ನವನೀತ್. ಕೈ ಕಾದು ನೋಡಬೇಕು ಯಾವ ರೀತಿ ನವನೀತ್ ಅವರು ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾರೆ ಅಂತ ಹೇಳಿ. ತೃತೀಯ ಓವರ್ನ ಪ್ರಥಮ ಎಸೆತ ವತ್ಸ 2 ನವನೀತ್. ಅಲ್ಲಿ ಅಂಪೈರ್ ಒಂದು ಅಡ್ಡ ಚೆಂಡು. ತನ್ನ ಖಾತೆಯಲ್ಲಿ 14 ತೃತೀಯ ಓವರ್ನ ಉತ್ತಮವಾದ ಬ್ಯಾಟಿಂಗ್, ಅಲ್ಲಿ 1 ರನ್ ಸಂಪೂರ್ಣ. ಅಲ್ಲಿ ಅನಿಲ್ ಅವರ ಉತ್ತಮವಾದ ಕ್ಷೇತ್ರ ರಕ್ಷಣೆ. ವತ್ಸ 2 ಚಿನ್ಮಯ್. ತೃತೀಯ ಓವರಿನ ತೃತೀಯ ಎಸೆತ. ತೃತೀಯ ಓವರ್ನ ತೃತೀಯ ಎಸೆತ ವತ್ಸ 2 ಚಿನ್ಮಯ್. ಈ ಕಾದು ನೋಡ್ಬೇಕು ಯಾವ ರೀತಿ ಚಿನ್ಮಯ್ ಅವರು ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾರೆ ಅಂತ ಹೇಳಿ. ವತ್ಸ 2 ಚಿನ್ಮಯ್. ತೃತೀಯ ಓವರ್ನ ತೃತೀಯ ಎಸೆತ ಉತ್ತಮವಾದ ಫೀಲ್ಡಿಂಗ್ ಪ್ರದರ್ಶನ. ಅಲ್ಲಿ 1 ರನ್ ಸಂಪೂರ್ಣ. ಅಲ್ಲಿ ಶ್ರವಣ್ ಅವರಿಂದ
ಉತ್ತಮವಾದ ಕ್ಷೇತ್ರ ರಕ್ಷಣೆ, ಭಾರಿ ಉತ್ತಮವಾದ ಕ್ಷೇತ್ರ ರಕ್ಷಣೆ. ಗೊಬ್ಬು 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 ತೃತೀಯ ಓವರಿನ ಚತುರ್ಥ ಎಸೆತ ಸೋಕೆ ದೆಪ್ಪು ವತ್ಸ 2. ಉತ್ತಮವಾದ ಬ್ಯಾಟಿಂಗ್ ರಕ್ಷಣೆ. ವತ್ಸ 2 ಚಿನ್ಮಯ್. ತೃತೀಯ ಓವರ್ನ ಚತುರ್ಥ ಎಸೆತ ವತ್ಸ 2 ಚಿನ್ಮಯ್. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ, 1 ರನ್ ಸಂಪೂರ್ಣ. ತಂಡದ ಖಾತೆಯಲ್ಲಿ 19 ತಂಡದ ಖಾತೆಯಲ್ಲಿ 19 18 18 ವತ್ಸ 2 ನವನೀತ್ 18 ವತ್ಸ 2 ನವನೀತ್. ಉತ್ತಮವಾದ ಅಡಿಪು, ಉತ್ತಮವಾದ ಕ್ಯಾಚ್, ಉತ್ತಮವಾದ ಕ್ಯಾಚ್ ಪ್ರದರ್ಶನದಲ್ಲಿ. छोटा है तो क्या है, बड़ा है हम दिल. ಉತ್ತಮವಾದ ಕ್ಯಾಚ್ ಅಲ್ಲಿ ನವನೀತ್ ಅವರ ಸ್ಥಾನದಲ್ಲಿ ಅನುದೀಪ್. ನವನೀತ್ ಅವರ ಸ್ಥಾನದಲ್ಲಿ ಅನುದೀಪ್. ಹೊಡೆಬಡಿಗೆ ದಂಡಿಗೆ ಆಗಿರುವ ಅನುದೀಪ್ ಅವರು ಚಿನ್ಮಯ್ ನಾನ್ ಸ್ಟ್ರೈಕರ್ ಅಲ್ಲಿ, ಅನುದೀಪ್ ಸ್ಟ್ರೈಕರ್ ಅಲ್ಲಿ. ಅಲ್ಲಿ ಅನುದೀಪ್ ಅವರು ಕಾದು ನೋಡಬೇಕು ಯಾವ ರೀತಿ ಅವರ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾರೆ ಅಂತ ಹೇಳಿ. ಸೂರ್ಯನ ಕಿರಣಗಳು ನೇರವಾಗಿ ಅವರ ಹಣೆ ಮೇಲೆ ಬೀಳ್ತಿದೆ. ಅದೇ ರೀತಿ ಯಾವ ರೀತಿ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ವತ್ಸ 2 ಅನುದೀಪ್. ಉತ್ತಮವಾದ ಬೌಲಿಂಗ್ ಪ್ರದರ್ಶನದಲ್ಲಿ ಅಂಪೈರ್ನವರಿಂದ ಅಡ್ಡ ಚೆಂಡು. 9 ರನ್ನಿನ ಅವಶ್ಯಕತೆ. ಉತ್ತಮವಾದ ಬೌಲಿಂಗ್ ಪ್ರದರ್ಶನದಲ್ಲಿ ವತ್ಸ ಅವರಿಂದ ಉತ್ತಮವಾದ ಬೌಲಿಂಗ್. ಓವರ್ ಮುಕ್ತಾಯ. 11 ರನ್ನಿನ ಅವಶ್ಯಕತೆ. ಆಜಿ ಬರಡೆ 3 ಓವರ್ ಮುಕ್ತಾಯಕ್ಕೆ ತಂದ ಕಥೆಯಲ್ಲಿ 90. 3 ಓವರ್ನ ಮುಕ್ತಾಯಕ್ಕೆ 90. ಒಬ್ಬೊಬ್ಬರ 4ನೇ ಓವರ್ ಶ್ರವಣ್. ಉತ್ತಮವಾದ ಬ್ಯಾಟಿಂಗ್ ಅಲ್ಲಿ 1 ರನ್. ಚಿನ್ಮಯವರದ್ದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ, ಅಲ್ಲಿ 1 ರನ್ ಸಂಪೂರ್ಣ. ಪಿಂಕಿಯವರದ್ದು ಉತ್ತಮವಾದ ಕ್ಷೇತ್ರ ರಕ್ಷಣೆಯಲ್ಲಿ. 4ನೇ ಓವರ್ನ ದ್ವಿತೀಯ ಎಸೆತ ಶ್ರವಣ್ 2 ಅನುದೀಪ್. ಅನುದೀಪ್ ಅವರು ಕಾದು ನೋಡಬೇಕು ಯಾವ ರೀತಿ ಅವರು ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾರೆ ಅಂತೇಳಿ. ಉತ್ತಮವಾದ ಬ್ಯಾಟಿಂಗ್ ಅಲ್ಲಿ 1. ತಂಡದ ಖಾತೆಯಲ್ಲಿ 21. ಶ್ರವಣ್ 2 ಚಿನ್ಮಯ್. 4ನೇ ಓವರ್ನ ತೃತೀಯ ಎಸೆತ ಶ್ರವಣ್ 2 ಚಿನ್ಮಯ್. ಇಲ್ಲಿ ಚಿನ್ಮಯ್ ಅವರು ಕಾದು ನೋಡಬೇಕಾಗಿದೆ ಯಾವ ರೀತಿ ಅವರು ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾರೆ. ಶ್ರವಣ್ 2 ಚಿನ್ಮಯ್. 4ನೇ ಓವರ್ ತೃತೀಯ ಎಸೆತ ಚಿನ್ಮಯ್ಯರವರಿಗೆ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ, ಅಲ್ಲಿ ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಉತ್ತಮವಾದ ಬೌಲಿಂಗ್ ಅಲ್ಲಿ ಶ್ರವಣ್ ಅವರಿಂದ. ಅಲ್ಲಿ ಅಂಪೈರ್ ಅವರ ಅಡ್ಡ ಚೆಂಡು. 4ನೇ ಓವರಿನ 4ನೇ ಎಸೆತ ಶ್ರವಣ್ 2 ಚಿನ್ಮಯ್. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ, ಸೀಮಾ ರೇಖೆಯಲ್ಲಿ ಚೆಂಡು 4 ರನ್ಗಳು. 4 ರನ್ಗಳು. ಉತ್ತಮವಾದ ಬ್ಯಾಟಿಂಗ್. ಚಿನ್ಮಯ್ 4 ರನ್ನಿನ ಅವಶ್ಯಕತೆ. ಟೀಮ್ ಫಿನಿಕ್ಸ್ ವಿನ್ ಆಗಲು 4 ರನ್ನಿನ ಅವಶ್ಯಕತೆ. 4ನೇ ಓವರಿನ 5ನೇ ಎಸೆತ ಶ್ರವಣ್ 2 ಚಿನ್ಮಯ್. ಅಲ್ಲಿ ಅಂಪೈರ್ ಅಡ್ಡ ಚೆಂಡು.
4ನೇ ಓವರಿನ 5ನೇ ಎಸೆತ ಶ್ರವಣ್ ಟು ಚಿನ್ಮಯಿ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ಅಲ್ಲಿ 1 ರನ್ ಸಂಪೂರ್ಣ. 2ನೇ ರನ್ನಿಗೆ ಓಟಲ್ಲಿ ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಕೊನೆಯ 1 ಎಸೆತ ಬಾಕಿ. ತಂಡದ ಖಾತೆಯಲ್ಲಿ 28. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ಉತ್ತಮವಾದ ಅಲ್ಲಿ ಪ್ರಜ್ವಲ್ ಉತ್ತಮವಾದ ಕ್ಷೇತ್ರ ಚಿಹ್ನೆ. ಟೀಮ್ ಪೊಲೀಸರು ಅವರ ತಂಡ ವಿನ್ ಆಗಿದ್ದಾರೆ, ಜಯ ಗಳಿಸಿದ್ದಾರೆ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ ಟೀಮ್ ಪೊಲೀಸರು. ಈ ನಮ್ಮ ದಯವಿಟ್ಟು ಯಾರೆಲ್ಲ ಕ್ರೀಡಾಪಟುಗಳಿದ್ದಾರೆ ಎಲ್ಲರೂ ಮೈಕ್ ಸ್ಟ್ಯಾಂಡ್ ಎದುರಲ್ಲಿ ಲೈನ್ ಅಪ್ ಮಾಡಿ. ಫೈನಲ್ ವಿಜೇತರು ಹಾಗೂ ವಿನ್ನರ್ಸ್ ಹಾಗೂ ರನ್ನರ್ಸ್ ಮತ್ತು ಉಳಿದ ಪ್ರಶಸ್ತಿಗಳ ಸಮಾರಂಭ ಇದೀಗ ಸಣ್ಣ ಮಟ್ಟಿಗೆ ನಡೆಯಲಿಕ್ಕಿದೆ. ಹಾಗಾಗಿ ಯಾರೆಲ್ಲ ಕ್ರೀಡಾಪಟುಗಳಿದ್ದಾರೆ ಎಲ್ಲರೂ ಮೈಕ್ ಸ್ಟ್ಯಾಂಡ್ ಎದುರು ಲೈನ್ ಅಪ್ ಮಾಡಿ ದಯವಿಟ್ಟು. YKG 2026 ಸೀಸನ್ 1 ಅದ್ದೂರಿಯಾಗಿ ನಡೆದು ಫೈನಲ್ ಅಲ್ಲಿ ಟೀಮ್ ಫಿನಿಕ್ಸ್ನವರು ವಿಜೇತರಾಗಿರುತ್ತಾರೆ. ಹಾಗೆ ಶಿವಾಜಿ ಸ್ಟ್ರೈಕರ್ಸ್ನವರು ರನ್ನರ್ಸ್ ಆಗಿರ್ತಾರೆ. ಯುವಚೇತನ ಕ್ರಿಕೆಟರ್ಸ್ ಹಾಗೂ ಯುವ ಬಳಗ ಕಾಟಿಪಳ್ಳ ಮತ್ತು ಮಣ್ಣಗುಡ್ಡೆ ಗುರ್ಜಿ ಕ್ರಿಕೆಟರ್ಸ್ ಇವರ ಸಮಾಗಮದಲ್ಲಿ ನಡೆದ YKG 2026 ಬಹಳ ಅದ್ದೂರಿಯಾಗಿ ನಡೆದಿದೆ. ಇದಕ್ಕೆ ಸಹಕರಿಸಿದ ಸರ್ವ ದಾನಿಗಳಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಮುಂದೆ ಲೈನ್ ಅಪ್ ಆಗಿ.